ನಿರಂತರ ಮಳೆಗೆ ಹೊಸನಗರ ತಾಲೂಕಿನ ಯಡೂರು ಗ್ರಾಮದಲ್ಲಿ ಮಳೆಗೆ ಮನೆ ಹಾನಿಯಾಗಿದೆ. ಮನೆ ಹಾನಿಯಾಗಿದ್ದು ಮನೆ ಮೇಲೆ ಮರ ಬಿದ್ದ ಪರಿಣಾಮ ಇದೀಗ ಕುಟುಂಬಸ್ಥರು ಆತಂಕದಲ್ಲಿದ್ದಾರೆ. ಕುಸಿದು ಬಿದ್ದ ಮನೆಯ ಮೇಲ್ಛಾವಣಿಯಿಂದಾಗಿ ಇದೀಗ ಕುಟುಂಬಕ್ಕೆ ಮನೆ ಇಲ್ಲದಂತಾಗಿದೆ. ಮನೆಗೆ ತುಂಬಿಕೊಂಡ ಮಳೆಯ ನೀರಿನಿಂದಾಗಿ ಗೃಹೋಪಯೋಗಿ ವಸ್ತುಗಳು ಕೂಡ ನೀರು ಪಾಲಾಗಿದೆ. ನಿಂಗಮ್ಮ ಎಂಬುವರಿಗೆ ಸೇರಿದ ಮನೆ ಇದಾಗಿದ್ದು ಮಳೆ ಹಾನಿಗೆ ಸೂಕ್ತ ಪರಿಹಾರ ನೀಡಲು ಕುಟುಂಬಸ್ಥರು ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ನಿರಂತರ ಮಳೆಗೆ ಈಗ ಇಂಥದ್ದೊಂದು ಅನಾಹುತ ನಡೆದಿರುವಂಥದ್ದು. ಮನೆಗೆ ಮರ ಬಿದ್ದು ಹಾನಿಯಾಗಿದೆ. ಈ ಸಂದರ್ಭದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮನೆ ಮೇಲೆ ಮರ ಬಿದ್ದ ಪರಿಣಾಮ ಮೇಲ್ಛಾವಣಿ ಕುಸಿತ ಆಗಿದ್ದು ಯಾವುದೇ ಅನಾಹುತ ಸಂಭವಿಸಿಲ್ಲ. ಸದ್ಯ ಇರಲು ಸೂರು ಕಳ್ಕೊಂಡಂತಹ ಕುಟುಂಬಸ್ಥರು ನಮಗಿರೋಕ್ಕೊಂದು ಮನೆ ಕೊಡಿ ಪರಿಹಾರ ರೂಪದಲ್ಲಿ ಅಂತ ಕೇಳ್ಕೊಂಡಿದ್ದಾರೆ. ಹೊಸನಗರ ತಾಲೂಕಿನ ಯಡೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹೊಸನಗರ ತಾಲೂಕಿನ ಯಡೂರು ಗ್ರಾಮದಲ್ಲಿ ಹಾನಿಗೀಡಾಗಿರುವಂಥ ಮನೆ, ಭಾರೀ ಮಳೆಗೆ ಮರವೊಂದು ಮನೆಯ ಮೇಲೆ ಕುಸಿದು ಬಿದ್ದ ಪರಿಣಾಮ ಇಡೀ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಹೀಗಾಗಿ ನಮಗೊಂದು ಮನೆ ನಿರ್ಮಾಣ ಮಾಡಿ ಕೊಡಿ, ನಮಗೊಂದು ಸೂರು ಕೊಡಿ ಅಂತ ಈಗ ಸದ್ಯ ಪರಿಹಾರದ ಬೇಡಿಕೆಯನ್ನು ಕುಟುಂಬ ಇಟ್ಟಿದೆ. ಮಳೆಯಿಂದಾಗಿ ಮನೆಯಲ್ಲಿದ್ದಂಥ ಗೃಹೋಪಯೋಗಿ ವಸ್ತುಗಳು ಕೂಡ ನೀರು ಪಾಲಾಗಿರುವಂಥದ್ದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಮನೆಯಲ್ಲಿದ್ದಂಥ ಎಲ್ಲ ಗೃಹೋಪಯೋಗಿ ವಸ್ತುಗಳು ಕೂಡ ನೀರಿಗೆ ಆಹುತಿಯಾಗಿದೆ. ಇದರ ಜೊತೆಗೆ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಬೃಹದಾಕಾರದ ಮರ ಭಾರೀ ಮಳೆಗೆ ಇದೀಗ ಮನೆಯ ಮೇಲೆ ಬಿದ್ದಿದ್ದು ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಚೆಲ್ಲಾಪಿಲಿ ಆಗಿವೆ. ಸದ್ಯಕ್ಕೆ ಈ ಕುಟುಂಬಕ್ಕೊಂದು ಮನೆ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ.